ಇಷ್ಟೇ ನಾನು ಹೇಳ್ಕೊಂಡು ಬರ್ತಾ ಇರೋದು 15 ವರ್ಷದಿಂದ. ಅಸಹಜವಾದ ಪದಾರ್ಥಗಳನ್ನು ನಮ್ಮ ಬಾಯಿಗೆ, ಮೂಗುಗೆ, ಕಣ್ಣಿಗೆ ಹಾಕ್ಕೊಳ್ಳೋಕೆ ಶುರು ಮಾಡಿದ್ವಿ ನಾವು. ದಿಸ್ ಈಸ್ ದ ಅನ್ಯಾಚುರಾಲಿಟಿ ವರ್ಸಸ್ ನ್ಯಾಚುರಾಲಿಟಿ. ನಾನು ಹೇಳೋವಾಗ ದೇಸಿ ಪದ್ಧತಿ ಅಂತ ಹೇಳ್ತಾ ಇರ್ತೀನಿ. ಅದು ನಮ್ಮ ಅದೃಷ್ಟ. ನಮ್ಮ ದೇಶದಲ್ಲಿ ಇವತ್ತಿಗೂ ಸೋ ಕಾಲ್ಡ್ ಮಾಡರ್ನ್ ಏಜಲ್ಲೂ ಈ ಪದ್ಧತಿಗಳು ಅಲ್ಲೂ ಇಲ್ಲೂ ಇನ್ನೂ ಉಳಿದಿವೆ. ಈ ಹಾಲು ಈ ರೀತಿ ಉತ್ಪಾದನೆ ಮಾಡಬೇಕಾಗಿದ್ದ ಅಗತ್ಯ ಇಲ್ಲ ಅಂತ ಓಕೆ ತಂದಿದ್ದಾರೆ. ಒಂದು 10 ವರ್ಷ ಆದಮೇಲೆ ಅಥವಾ 5 ವರ್ಷ ಆದಮೇಲೆ ಕೂತ್ಕೊಂಡು ವಿಶ್ಲೇಷಣೆ ಮಾಡಿ ಇದು ಸರಿಗಿದೆಯಾ ಇಲ್ವಾ ಅಂತ ಒಂದು ಗುಂಪು ಸೋ ಕಾಲ್ಡ್ ಎಕ್ಸ್ಪರ್ಟ್ಸ್ ಇರಬೇಕಾ ಇಲ್ವಾ? ಕೋಟ್ಯಾಂತರ ರೂಪಾಯಿ ಸೋರ್ ಹೋಗ್ತಾ ಇದೆ ಈ ಕಡೆ. ಕೊತ್ತಂಬರಿ ಸೊಪ್ಪು 5 ರೂಪಾಯಿ ಕೊಡಪ್ಪ ಅಂದರೆ ಅಷ್ಟು ಕೊಡಬೇಕಾ? ನೋಡ್ರಿ, ನಮ್ಮ ಮನಸ್ಥಿತಿ ಯಾವ ಒಂದು ವಿಕೃತ ರೂಪಕ್ಕೆ ಬಂದಿದೆ. 8,000 ರೂಪಾಯಿ ಕೊಡೋದಕ್ಕೆ ರೆಡಿ ಇದ್ವಿ ನಾವು. 80 ರೂಪಾಯಿ ಕೊಟ್ಟು ನಾವೇ ತಗೊಳ್ರಿ ಅಂದರೆ, ಡಾಕ್ಟ್ರೇ ತುಂಬ ದುಡ್ಡು, ಆರ್ಕ 120 ರೂಪಾಯಿ ಡಾಕ್ಟ್ರೇ, ಬಡವ್ರು ಹೆಂಗೆ ತಿಂತಾರೆ? 120 ರೂಪಾಯಿ ಕೊಟ್ಟು ಆರ್ಕ ತಿನ್ನಿರಿ, ಆರ್ಕ ಗಂಜಿ ಕುಡೀರಿ. 3 ವಾರಕ್ಕೆ ಒಬ್ಬ ಆಕೆ 42 ವರ್ಷ ಗರ್ಭಕೋಶ ಕ್ಯಾನ್ಸರ್ ಅಂತ ಗರ್ಭಕೋಶ ತೆಗೆದುಬಿಟ್ಟಿದ್ದಾರೆ. ಅಲ್ಲಿಂದ ಆ ಕ್ಯಾನ್ಸರು ಬೆನ್ನಕ್ಕೆ ಹತ್ತಿಬಿಟ್ಟಿದೆ ಅಂತ ಮತ್ತೆ ರೇಡಿಯೋಥೆರಪಿ, ಮತ್ತೆ ಕೀಮೊಥೆರಪಿ ಅಥವಾ ಕೀಮೊಥೆರಪಿ ರೇಡಿಯೋಥೆರಪಿ ಯಾವ್ದು ಮುಂದೆ ಮಾಡ್ತಾರೆ ಯಾವ್ದು ಹಿಂದೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಎಲ್ಲ ಥರ ಮಾಡಿ ಬಿಟ್ಟು ಬಿಸಾಕಿ ಏನಾಗಿದೆ, ಉಸಿರಾಟ ಮಾಡಿದ್ರೆ ಉರಿ. ಸೊ ಆರ್ಕ ಅಕ್ಕಿಗೆ 120 ರೂಪಾಯಿ kg ಕೊಡ್ರಿ ಅಂದರೆ ಯಾರು ಕೇಳೋದು? ಬಡವರೇರು ನನ್ನನ್ನು ಈ ಪ್ರಶ್ನೆ ಕೇಳೋದಿಲ್ಲ. ದೇ ಡೋಂಟ್ ಮೈಂಡ್ ಗೋಯಿಂಗ್ ಆ್ಯಂಡ್ ಬೆಗ್ಗಿಂಗ್. ಕಳ್ತನ ಮಾಡಾದ್ರೂ 120 ರೂಪಾಯಿ ಕೊಟ್ಟು ಆರ್ಕ ತಂದು ತನ್ನ ತಾಯಿಗೆ ತಿನ್ಸಕ್ಕೆ ರೆಡಿ ಇದ್ದಾರೆ. ನೋಡಮ್ಮ, ಇಷ್ಟು ಅದ್ಭುತವಾದ ಧಾನ್ಯ ಇದೆ, ನೀವು ಮುಂಚೆಯಿಂದಾನೇ ತಿಂತಾ ಇದ್ರೆ ಆರಾಮಾಗಿರ್ಬೋದು. ಇಲ್ಲ, ನಾರ್ಮಲ್ ಊಟ ಮಾಡ್ತೀನಿ ಡಾಕ್ಟ್ರೆ ಅಂತ ಗ್ಯಾಂಗ್ರೀನ್ ವಾಸ್ ಮಾಡ್ಕೊಂಡಿರೋರು ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ ಬರೋರು ಮಾತಾಡೋದು.